ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಹೈ ವೋಲ್ಟೇಜ್ ಪಂದ್ಯ ನಮ್ಮ RCB ವರ್ಸಸ್ ಗುಜರಾತ್ ಟೈಟನ್ಸ್ ನಡುವೆ ನಡೀತಾ ಇದೆ. ಸೊ ಇವತ್ತಿನ ಪಂದ್ಯದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂಡ್ ಪ್ಲೇಯಿಂಗ್ 11 ಏನಾಗಿರ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊಂತ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಗೈಸ್, ಒನ್ ಆಫ್ ದ ಬೆಸ್ಟ್ ತಂಡ ಈಗ ಆಡ್ತಾ ಇರೋದು ಯಾರಪ್ಪ ಅಂದ್ರೆ ನಮ್ಮ RCB ತಂಡ. ಅದನ್ನ ಬಿಟ್ರೆ ಇನ್ನು ಸೆಕೆಂಡ್ ಬೆಸ್ಟ್ ಯಾರಪ್ಪ ಅಂತಂದ್ರೆ ಪಂಜಾಬ್ ಅವರು. ಆಕ್ಚುಲಿ ಪಂಜಾಬ್ ಅವರು ಡಿಸ್ಟ್ರಕ್ಷನ್ ಲೆವೆಲ್ ಅಲ್ಲಿ ಕಾಣಿಸ್ತಾ ಇದಾರೆ ಗುರು. ಸೊ ನಿನ್ನೆ ಅಂತೂ ಲಕ್ನೋದವ್ರನ್ನ ಒಂದ್ ಸೈಡ್ ಹಾಕೊಂಡು ಫುಟ್ ಕೆಳಗಡೆ ಹಾಕೊಂಡು ತುಳಿದಾಕ್ಬಿಟ್ರು. ಯಾಕೆಂದ್ರೆ ನಾನು ಮಾತಾಡ್ತಾ ಇರೋದು 3 ತಂಡದ ಬಗ್ಗೆ ಮಾತಾಡ್ತಾ ಇದೀನಿ. ಒಂದು ಬ್ಯಾಂಗ್ಳೂರು, ಇನ್ನೊಂದು DC, ಇನ್ನೊಂದು ಬಂದ್ಬಿಟ್ಟು ಪಂಜಾಬ್ ಅವರು. 3 ತಂಡಗಳು ಕೂಡ 2 ಮ್ಯಾಚ್ಗಳನ್ನ ಗೆದ್ದು 4 ಪಾಯಿಂಟ್ ನ ತಗೊಂಡು ಟಾಪ್ ಅಲ್ಲಿ ಕುತ್ಕೊಂಡಿದ್ದಾರೆ. ನಮ್ದಲ್ಲಿ ಫಸ್ಟ್ ನಾವೇ ಕೂತಿರೋದು ನೆಟ್ ರನ್ ರೇಟ್ +2 ಅಲ್ಲಿ ಇದೆ. ಸೊ PBK ಸ್ಕೋರ್ ಕೂಡ ನಿನ್ನೆ ಸಕ್ಕತ್ತ ಕ್ರಶ್ ಮಾಡಾಕ್ಬಿಟ್ರು ಅಂತ ಹೇಳ್ಬೋದು. ಲೈಕ್ LSG ಅವರು ರಿಷಬ್ ಪಂತ್ಗೆ ಒಳ್ಳೆ ಕ್ಲಾಸ್ ಸಿಕ್ಕಿರುತ್ತೆ ಅಂತ ಅನ್ಕೊಂಡಿದೀವಿ. ಅದ್ರ ಬಗ್ಗೆ ಡಿಸ್ಕಷನ್ ಆಮೇಲೆ ವಿಡಿಯೋದಲ್ಲಿ ಮಾಡ್ತೀವಿ. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋ ಆಗಿದ್ರೆ ನಮ್ಮ ಬ್ಯಾಂಗ್ಳೂರು ಇವತ್ತು GT ನ ತಗೊಳ್ತಾ ಇದೆ. ಸೊ ಒಂದ್ ಹೇಳಪ್ಪ ಅನ್ನೋದು ಶುಭ್ಮನ್ ಗಿಲ್ ವರ್ಸಸ್ ಕಿಂಗ್ ಅಂತ ಹೇಳ್ಬೋದು. ಒಟ್ಟಾರೆ ಬೆಸ್ಟ್ ಮ್ಯಾಚಸ್ ಆಗುತ್ತೆ. ಯಾಕಂದ್ರೆ ಅವ್ರ ಕಡೆ ಬೌಲಿಂಗ್ ತುಂಬಾ ಚೆನ್ನಾಗಿದೆ, ನಮ್ಮ ಕಡೆನೂ ಬೌಲಿಂಗ್ ತುಂಬಾ ಚೆನ್ನಾಗಿದೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರ ಕಡೆ ನೋಡಾಗಿದೆ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರು ಯಾವ ರೀತಿ ಒಂದು ಮ್ಯಾಚ್ ವಿನ್ನಿಂಗ್ ನ ಸ್ಪೆಲ್ ಹಾಕಿದ್ರು ಲೈಕ್ ಮುಂಬೈ ಮೇಲೆ, ಅದಂತೂ ಮರೆಯಕ್ಕಾಗಲ್ಲ ಗುರು. ಸೊ ಈ ಕಡೆ ಯಾರಿರೋದು ಗುರು, ನಮ್ಮ ಸಿರಾಜ್ ಅಣ್ಣ ಗುರು ಇರೋದು GT ಪರವಾಗಿ. ನಿನ್ನೆ ಆಕ್ಚುಲಿ ಒಂದು ಎಮೋಷನಲ್ ವಿಡಿಯೋ ಹಾಕಿದ್ರು ಇದು ಯಾವುದು ಯಜಮಾನ ಫಿಲಮ್ದು ಹಾಕ್ಬಿಟ್ಟು ಎಮೋಷನ್ ಕಂಟ್ರೋಲ್ ನೋಡ್ತಾ ಇದ್ದೆ. ಸೊ ಅದು ಅರೆಸ್ಟ್ ಮಾಡಕ್ ಬರ್ತಾರಲ್ಲ, ಸೊ ಆ ಸೀನು ಅದು ಒಂಥರ ಸಾಕಾಗಿತ್ತು ಅಂತ ಹೇಳ್ಬೋದು. ಅದು GT ಅವ್ರು ಹಾಕಿದ್ದಲ್ಲ, ನಮ್ಮವ್ರು ಕನ್ನಡಗ ಮಿಮೀಸ್ ಪೇಜ್ಗಳು ಹಾಕೊಂಡಿರೋದು. GT ಅವ್ರು ಆಕ್ಚುಲಿ ವಿರಾಟ್ ಕೊಹ್ಲಿ ಮತ್ತೆ ಇವರು ಹಗ್ ಮಾಡ್ತಾರದು ಹಾಕಿದ್ರು. ಸೊ ಬೆಸ್ಟ್ ಕಾಳಗ ಆಗ್ಬೋದೇನೋ ಹೇಳಕ್ಕಾಗಲ್ಲ. ವಿರಾಟ್ ಕೊಹ್ಲಿ ಅವ್ರನ್ನ ಔಟ್ ಮಾಡ್ಬಿಟ್ರು ಅಂತೂ ಮುಗೀತು ಕತೆ ಗುರು. ಯಪ್ಪ, ನನಗೆ ಭಯ ಆಗುತ್ತೆ ಯಾವ ರೀತಿ ಬೌಲ್ ಮಾಡ್ತಾರೆ. ಅಂಡ್ ಯಾಕಂದ್ರೆ ಚಿನ್ನಸ್ವಾಮಿ ಪಿಚ್ನ ಇವ್ರಿಗೆ ಚೆನ್ನಾಗಿ ಗೊತ್ತಿದೆ, ಬಟ್ ನನಗೆ ವಿಕೆಟ್ ಟೇಕಿಂಗ್ ಆಪ್ಷನ್ ಇವರ ಅಂತಂದ್ರೆ ನನಗೆ ಡೌಟ್ ಇದೆ. ವಿಕೆಟ್ ಟೇಕರ್ ಇವ್ರು ಆಗಕ್ಕೆ ಸ್ವಲ್ಪ ಕಷ್ಟ ಇದೆ. ಯಾಕಂದ್ರೆ ರನ್ಸ್ಗಳು ಫ್ಲೋ ಆಗ್ಬೋದು, ಇಲ್ಲಾಂದ್ರೆ ಡಾಟ್ಸ್ಗಳ ಪರ್ಸೆಂಟೇಜ್ ಜಾಸ್ತಿ ಆಗ್ಬೋದು. ಬಟ್ ವಿಕೆಟ್ ಮೇ ಬಿ ನನಗೆ ಗೊತ್ತಿಲ್ಲ, ತಗೊಳ್ತಾರೆ ಡೆತ್ ಓವರ್ಸ್ ಅಲ್ಲಿ ತಗೊಳ್ಬೋದು, ಬಟ್ ಅಷ್ಟು ಕಾಲ ರನ್ಸ್ ಮೂವ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಓಪನಿಂಗ್ ಸೆರೆಮನಿಲಿ ಇವತ್ತಿನ ಮ್ಯಾಚ್ ಅಲ್ಲಿ ವಿಜಯ್ ಪ್ರಕಾಶ್ ಅವರು ಸೊ ಒಂದು ಸಾಂಗ್ ಆಡ್ತಾರೆ, ನೋಡ್ತಾ ಇರ್ಬೋದು ಡಿಸ್ಪ್ಲೇ ಮೇಲೆ ಬರ್ತಾ ಇದೆ. ಸೊ ಪ್ರಾಕ್ಟೀಸ್ ಸೆಷನ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರೋದು. ಸೊ ಇನ್ ಬಿಟ್ವೀನ್ ಇನ್ನಿಂಗ್ಸ್ ಅಲ್ಲಿ ಆಕ್ಚುಲಿ ಈ ಒಂದು ವಿಜಯ್ ಪ್ರಕಾಶ್ ಸರ್ ಅವ್ರದ್ದು ಒಂದು ಎಂಟರ್ಟೈನ್ಮೆಂಟ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಗೈಸ್, ಇವತ್ತು ಮ್ಯಾಚ್ಗೆ ಯಾರು ಹೋಗ್ತಾ ಇದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ ಯಾವ ರೀತಿ ಇರುತ್ತೆ. ಇನ್ ಕೇಸ್ ಏನಾದರೂ ನೀವು ಹೋಗಿದ್ರೆ ದಯವಿಟ್ಟು ಒಂದಷ್ಟು ವಿಡಿಯೋಗಳನ್ನ ನಮ್ಮ ಇನ್ಸ್ಟಾಗ್ರಾಮ್ ಇನ್ಬಾಕ್ಸ್ ಅಲ್ಲಿ ಹಾಕಿ, ನಾವು ಕೂಡ ನಿಮ್ಮನ್ನ ಎಂಗೇಜ್ ಆಗಿರೋಕೆ ಟ್ರೈ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಗೊತ್ತಿರೋ ಇವತ್ತಿನ ಮ್ಯಾಚ್ ನಮಗೆ ಟಿಕೆಟ್ ಸಿಕ್ಕಿಲ್ಲ ಬಿಡಿ. ಅದು ಯಾಕಂದ್ರೆ ಬುಕ್ಕಿಂಗ್ ಓಪನ್ ಆಗಿದ ತಕ್ಷಣನೇ ಕಂಪ್ಲೀಟ್ಲಿ ಫುಲ್ ಕ್ಲೋಸ್ ಆಗ್ಬಿಟ್ಟಿತ್ತು ನಮ್ದು. 10 ನಿಮಿಷಕ್ಕೆ ಕ್ಲೋಸ್. ಇವಾಗ ನಾವು ಅಪ್ಡೇಟ್ ಕೊಡಬೇಕು ಅನ್ನೋಷ್ಟಲ್ಲಿ ಅಲ್ಲೇ ಓಪನ್ ಮಾಡ್ತಾ ಇದೀವಿ, ನೋಡಿದ್ರೆ ಪಟಕ್ ಅಂತ ಕ್ಲೋಸ್ ಆಗ್ಬಿಟ್ಟಿದೆ, ಅಷ್ಟು ಬಿಸಿ ಇರ್ತಾರೆ. ಸೊ ಎನಿವೇಸ್ ಗೈಸ್, ಇವತ್ತಿನ ಮೊದಲನೇ ಮ್ಯಾಚು ಬ್ಯಾಂಗ್ಳೂರು ನಮ್ಗೊಂಥರ ಒನ್ ಆಫ್ ದ ಕರ್ಸ್ ಸ್ಟೇಡಿಯಂ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಪಿಚಸ್ ಗಳಲ್ಲಿ ನಾವೇ ಮ್ಯಾಚ್ ಗೆಲ್ಲಕ್ ಆಗ್ತಾ ಇಲ್ಲ. ಸೊ ಬೇರೆ ಕಡೆ ಹೋಗಿ ಗೆಲ್ತಾ ಇದ್ವಿ, ಬಟ್ ನಮ್ಮಲ್ಲಿ ನಾವು ಗೆಲ್ಲಕ್ ಆಗ್ತಾ ಇಲ್ಲ ಅಂತಂದಾಗ ತುಂಬಾ ಅವಮಾನ ಆಗುತ್ತೆ. ಇವನ್ ಅದು WPL ತರ ಆಗದೆ ಇರ್ಲಿ ಅಂತ ನಾವು ಕೇಳ್ಕೊಂತೀವಿ. ಸೊ WPL ಅಷ್ಟು ನಮ್ಮ ವುಮೆನ್ಸ್ ಬೆಂಗಳೂರು ಅವರು 2-2 ಫಸ್ಟ್ ಸ್ಟಾರ್ಟಿಂಗ್ ಹೊರಗಡೆ ಗೆದ್ರು. ಸೊ ನಮ್ಮ ಬೆಂಗಳೂರು ಬಂದ್ಮೇಲೆ 4 ಮ್ಯಾಚು ಮನಿಕೊಂಡ್ಬಿಡ್ತು ಗೈಸ್. ಲಿಟ್ರಲಿ ಹೆಂಗ್ ಅನಿಸ್ತದೆ, ಇನ್ನ ಬೇಜಾರಾಗ್ತದೆ. ನಾನು ಮರ್ತೋಗಿದ್ದೆ, ಅದನ್ನ ನೆನ್ಸ್ಬಿಟ್ಟೆ ನನಗೆ. ಆಕ್ಚುಲಿ ಸಮಾಧಾನ ಮಾಡ್ಕೊ ಆಯ್ತಿಲ್ಲ ಗೈಸ್, 2 ಕರೆಕ್ಟ್ ಅಲ್ವಾ, 2-2 ಗೆದ್ದಿದ್ವಿ, ಅದಾದ್ಮೇಲೆ ಬರ್ತೀವಿ ಕಂಪ್ಲೀಟ್ ಫೇಲ್ಯೂರ್ ಆಗ್ಬಿಡ್ತೀವಿ. ಆ ಥರ ಆಗೋದು ಬೇಡ ಗೈಸ್. ಇವತ್ತು ದೇವರಲ್ಲಿ ಬೇಡ್ಕಡೋಣ. ಸೊ ಇವತ್ತಿನ ಮ್ಯಾಚ್ ಗೆಲ್ಲಿ ನಮ್ಮವರು ಅಂತ ಪ್ಲೀಸ್. ನಾನು ಏನ್ ಗೊತ್ತಾ, ಆಕ್ಚುಲಿ ನಿನ್ನೆಯಿಂದನೂ ಲೈಕ್ ಮಂಡೆಯಿಂದ ಏನ್ ಮ್ಯಾಚಸ್ಗಳು ಬರ್ತಾ ಇದೆ, ಲೈಕ್ ಮುಂಬೈ KKR ಆಗಿರ್ಬೋದು, ನಿನ್ನೆ ಮ್ಯಾಚ್ ಆಗಿರ್ಬೋದು, ಎಲ್ಲ ಸಿಂಗಲ್ ಸೆಟ್ ಮ್ಯಾಚಸ್ಗಳು ಆಗ್ತಾ ಇದೆ. ಪ್ಲೀಸ್ ಇವತ್ತು ಸಿಂಗಲ್ ಸೆಟ್ ಮ್ಯಾಚ್ ಮಾಡ್ಕೊಂಡ್ಬಿಡಿ. ಆಮೇಲೆ ಜೈಶಾಗ್ ಒಂದು ಸ್ವಲ್ಪ ಸ್ಕ್ರಿಪ್ಟ್ ನೀಟಾಗಿ ಬರೆಯೋಕೆ ಹೇಳಿ. ಒನ್ ಸೈಡೆಡ್ ಮ್ಯಾಚ್ ಆಗಲಿ ಪರವಾಗಿಲ್ಲ, ನಾಳೆ ಬೇಕಾದ್ರೆ ಥ್ರಿಲ್ಲಿಂಗ್ ಇರಲಿ. ನಾನು ಎನ್ನೇ ಥ್ರಿಲ್ಲಿಂಗ್ ಆಗುತ್ತೆ ಅಂತ ಅನ್ಕೊಂಡೆ, ಯಾಕಂದ್ರೆ ಲಕ್ನೋ ಪಿಚ್ ಬರ್ತಾ ಇರೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬೌಲಿಂಗ್ ಚೆನ್ನಾಗಿ ಆಗ್ತಾರೆ ಅಂತಂದ್ರೆ ಕಂಪ್ಲೀಟ್ ಕ್ಯಾಪ್ಟನ್ಸಿ ಫೇಲ್ಯೂರ್ ಅಂತ ಹೇಳ್ತೀನಿ. ಅಯ್ಯೋ, ನನ್ನ ಪಾಪ ರಿಷಬ್ ಪಂತ್ ಕತೆ ಮುಗೀತು. ನಮ್ಮ ಸಂಜೀವ್ ಓನರ್ ಹಾಕೊಂಡು ಕೊಡ್ತಾ ಇರ್ತಾರೆ ನೆನೆ ನೈಟಿಂದ ಕೂಡ. ನಮ್ಮ RCB ಫ್ಯಾನ್ಸ್ ಎಲ್ಲ ಫುಲ್ ಸ್ಟ್ರಾಂಗ್ ಆಗಿ ಟೆಂಪಲ್ಗೆ ಹೋಗ್ಬಿಟ್ಟು ಪೂಜೆ ಮಾಡ್ಸ್ಕೊಂಡ್ ಬಂದಿರ್ತಾರೆ. ಇವತ್ತು ನಮ್ಮ RCB ತಂಡ ಗೆಲ್ಲಿ GT ವಿರುದ್ಧ ಅಂತ. ಸೊ ಒಟ್ನಲ್ಲಿ ಗೈಸ್, ಆಕ್ಚುಲಿ 2 ತಂಡಗಳು ನೋಡ್ತಾ ಇದ್ರೆ ಈಕ್ವಲ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಕಂಪಾರಿಸನ್ ಹೆಂಗಿರುತ್ತೆ ಅಂತಂದ್ರೆ, ಲೈಕ್ ಇವಾಗ ವಿರಾಟ್ ಕೊಹ್ಲಿ ಹೊಸ ಸಾಯಿ ಸುದರ್ಶನ್ ಅಂತ ಹೇಳ್ತಾ ಇರ್ತಾರೆ, ಬಟ್ ವಿರಾಟ್ ಕೊಹ್ಲಿ ಟಾಪ್ ಅಲ್ಲಿ ಮಾಡಕ್ಕಾಗಲ್ಲ. ಕೊಹ್ಲಿ ಅವರಲ್ಲಿ ಇವರಲ್ಲಿ. ಸೊ ನೀವು ಎಲ್ಲಿಗೆಲ್ಲ ಕಂಪೇರ್ ಮಾಡ್ಬಿಡಿ. ಓಪನಿಂಗ್ ಬಂದಾರಲ್ಲಪ್ಪ, ಅದಕ್ಕೆ ಹೇಳ್ತಾರೆ ಹಂಗೆ. ಸೊ ಓಪನಿಂಗ್ ಫಿಲ್ ಸಾಲ್ಟ್ ಮತ್ತೆ ಇವರು. ಸೊ ಈ ಕಡೆ ಸಾಯಿ ಸುದರ್ಶನ್ ಮತ್ತೆ ಶುಭನ್ ಗಿಲ್ ಅವರು ಓಪನಿಂಗ್ ಮಾಡೇ ಮಾಡ್ತಾರೆ, ಲೆಫ್ಟ್ ಅಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಗೆ ಹೋಗ್ತಾರೆ ಮತ್ತೇನೆ. ಸೊ ಇಲ್ಲಿ ಕನ್ಸಿಸ್ಟೆನ್ಸಿಯಾಗಿ ರನ್ಸ್ ಮಾಡ್ತಾರೆ ಯಾರಪ್ಪ ಅಂದ್ರೆ ಈ ಕಡೆ ಸಾಯಿ ಸುದರ್ಶನ್ ಅವರು, ಈ ಕಡೆ ಕನ್ಸಿಸ್ಟೆನ್ಸಿಯಾಗಿ ರನ್ ಮಾಡ್ತಾರೆ ಯಾರಪ್ಪ ಅಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರು. ಸೊ ಇವರಿಬ್ಬರ ಮಧ್ಯೆ ಪೈಪೋಟಿ ಇರುತ್ತೆ, ಬಟ್ ವಿರಾಟ್ ಕೊಹ್ಲಿ ಅವರು ನನಗೆ ಎಲ್ಲೋ ಅನ್ನಿಸ್ತಾರೆ ಇವತ್ತಿನ ಪಂದ್ಯದಲ್ಲಿ ಮಿನಿಮಮ್ 50+ ರನ್ಸ್ ಸ್ಕೋರ್ ಮಾಡೇ ಮಾಡ್ತಾರೆ ಅಂತ ಅನಿಸ್ತದೆ. ಯಾಕಂದ್ರೆ ಚಿನ್ನಸ್ವಾಮಿ ಪಿಚ್ ಲಾಸ್ಟ್ ಟೈಮ್ ಸ್ವಲ್ಪ ಪರದಾಡಿದ್ರು ಚೆನ್ನೈ ಮೇಲೆ, 30 ರನ್ಸ್ ಹೊಡೆದ್ರು. ಅದು ಆಕ್ಚುಲಿ ಪರವಾಗಿಲ್ಲ, ಇಟ್ಸ್ ಓಕೆ. ಒಂದ್ ಕಡೆ ಬಾಲ್ ಟು ಬಾಲ್ ರನ್ ಇತ್ತು, ನನಗೇನು ಬೇಜಾರಿಲ್ಲ. ಯಾಕಂದ್ರೆ ಬೇರೆಯವರೆಲ್ಲ ರನ್ ಸ್ಕೋರ್ ಮಾಡಿದ್ರು. ದೇವದತ್ ಪಡಿಕಲ್ ಕ್ರೆಡಿಟ್ಸ್ ಕೊಡ್ಲೇಬೇಕು.
ಆ ಮ್ಯಾಚ್ ಅಲ್ಲಿ. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ನೆಕ್ಸ್ಟ್ ಜಾಸ್ ದಿ ಬಾಸ್ ವರ್ಸಸ್ ರಜತ್ ಪಟಿದಾರ್, ನಮ್ಮ ರಾಪ ಅಂತಾನೆ ಹೇಳ್ಬೋದು. ಸೊ ಇನ್ನೊಂದ್ ಕಡೆ ಫಿಲ್ ಶಾಟ್ ಶುಭ್ಮನ್ ಗಿಲ್ ಅಲ್ಲಿ ನನಗೆ ಆಕ್ಚುಲಿ ಶುಭ್ಮನ್ ಗಿಲ್ ಎಲ್ಲ ಟಾಪರ್ ಬರ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಶುಭ್ಮನ್ ಗಿಲ್ ಅವರು ಕನ್ಸಿಸ್ಟೆನ್ಸಿಯಾಗೂ ಆಡ್ತಾರೆ. ಓವರ್ ಆಕ್ಚುಲಿ ಹೇಳ್ಬೇಕು ಸ್ವಲ್ಪ ಕ್ಯಾಪ್ಟನ್ಸಿ ಪ್ರೆಷರ್ ಬಂದಿದೆ ಅಂತ ಅನ್ಕೊಂತೀನಿ. ಸ್ವಲ್ಪ ಅದರಿಂದ ಸ್ವಲ್ಪ ಹಿಂದೆ ಸ್ಕೋರ್ ಕಮ್ಮಿ ಆಗ್ತಾ ಇದೆ. ಲೈಕ್ ಲಾಸ್ಟ್ ಇಯರ್ ಕೂಡ ಕಮ್ಮಿ ಆಯಿತು. ಅದ್ರ ಲಾಸ್ಟ್ ಇಯರ್ ಚೆನ್ನಾಗಿ ಆಡಿದ್ರು. ಹಾರ್ದಿಕ್ ಪಾಂಡ್ಯ ಅಂಡರ್ ಅಲ್ಲಿ 500+ ಸ್ಕೋರ್ ಮಾಡಿದ್ರು, ರನ್ ಸ್ಕೋರ್ ಮಾಡಿದ್ರು. ಬಟ್ ಈ ಸತಿ ಯಾಕೆ ನೆನ್ನೆ ಲಾಸ್ಟ್ ಸೀಸನ್ 270 280 ರನ್ಸ್ ಅಷ್ಟೇ ಮಾಡಿದ್ದು. ಸೊ ಈ ಸತಿ ರನ್ ಸ್ಕೋರಿಂಗ್ ಆಪ್ಷನ್ಸ್ ಅವ್ರ ಹತ್ರ ಇದೆ. ಹೋಪ್ ದಟ್ ಈ ಸತಿ ಸೀಸನ್ ಅಲ್ಲಿ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಈ ಸತಿಯಲ್ಲಿ ಆಕ್ಚುಲಿ ಜಾಸ್ ದ ಬಾಸ್ ಇರೋದ್ರಿಂದ ಇವ್ರಿಗೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ತಂಡವಾಗಿ ಮಿಡಲ್ ಆರ್ಡರ್ ಅಲ್ಲಿ ಸ್ವಲ್ಪ ಕಾಣಿಸ್ಕೊಂತ ಇರೋದು ಇವರೇನೆ. ಮಿಡಲ್ ಆರ್ಡರ್ ಸ್ಟ್ರಾಂಗೆಸ್ಟ್ ಯಾರಿರೋದಪ್ಪ ಅಂತಂದ್ರೆ ನಮ್ಮ ಕಡೆ ರಜತ್ ಪಟಿದಾರ್ ಅವರು ಇದ್ದೇ ಇರ್ತಾರೆ. ಇವತ್ತು ಪ್ಲೇಯಿಂಗ್ ಲೆವೆನ್ ಒಳಗಡೆ ಯಾರನ್ನ ನೀವು ಸ್ವಲ್ಪ DDPಯಲ್ಲಿ ಚೇಂಜ್ ಮಾಡೋಣ, DDP ಅವ್ರನ್ನ ಚೇಂಜ್ ಮಾಡಿ ಆ ಜಾಗಕ್ಕೆ ನಾನು ಸ್ವಸ್ತಿಕ್ ಚಿಕಾರ ಅವ್ರನ್ನ ಕರ್ಸೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಗೈಸ್ ನಿಮ್ಗೆ ಅನ್ಸುತ್ತೆ ಸ್ವಸ್ತಿಕ್ ಚಿಕಾರ ಅವ್ರು ಬಂದ್ರೆ DDP ಬದಲು ಚೆನ್ನಾಗಿರುತ್ತೆ ಇಲ್ಲೋ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಸ್ವಸ್ತಿಕ್ ಚಿಕಾರ ಓಕೆ, ಬಟ್ ನಮ್ಮ ಮನೋಜ್ ಅವ್ರನ್ನೂ ಒಂದು ಚಾನ್ಸ್ ಕೊಡ್ಲಿ ಅಂತ ನಾನು ಮಾಡ್ಬೋದಲ್ಲ. ಕನ್ನಡಿಗ ಮೂರನೇ ಆಪ್ಷನ್ ಕನ್ನಡಿಗ DDP ಎತ್ಬಿಟ್ಟು ಇನ್ನೊಬ್ಬ ಕನ್ನಡಿಗ ಮನೋಜ್ ಅಂತ ಕೊಡ್ಸಿದ್ರೆ ಚೆನ್ನಾಗಿರುತ್ತೆ. ಎಕ್ಸಾಕ್ಟ್ಲಿ. ಸೊ ನಿಮ್ಗೆ ಅನ್ಸುತ್ತೆ ಗೈಸ್, ಮನೋಜ್ ಆರ್ ಸ್ವಸ್ತಿಕ್ ಚಿಕಾರ ಅವರು ಯಾರೋ ಒಬ್ರು ರಿಪ್ಲೇಸ್ ಮಾಡ್ಬೇಕು ದೇವದತ್ ಪಡಿಕಲ್ ಅವ್ರಿಗೆ, ಇಲ್ಲಾಂದ್ರೆ ದೇವದತ್ ಪಡಿಕಲ್ನೇ ನೀವು ಆಡಿಸ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ದೇವದತ್ ಪಡಿಕಲ್ಲು ಚಿನ್ನಸ್ವಾಮಿ ಪಿಚ್ಗಳಲ್ಲಿ ನನ್ನ ಅಂತ ಕನೆಕ್ಷನ್ಸ್ಗಳು ನಾನು ತುಂಬಾ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ 90+ ರನ್ ಹೊಡೆದಿದ್ದಾರಲ್ಲ. ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಹೊಡೆಯೋದು ಎಲ್ಲರೂ ಹೊಡಿತಾರೆ, ನಾನು ಹೊಡಿತೀನಿ ಪ್ರಾಕ್ಟೀಸ್ ಸೆಷನ್ ಅಲ್ಲಿ. ಮ್ಯಾಚ್ಗಳೆಲ್ಲ ಹೊಡಿಬೇಕು ಅಂದ್ರೆ ಮ್ಯಾಚ್ಗಳು ನೋಡಿ, ಯಾಕಂದ್ರೆ ಅವ್ರ ಕಡೆ ಕ್ವಾಲಿಟಿ ಬೌಲರ್ಸ್ ಗಳಿರೋದು. ಕಗೀಸರ್ ರಬಾಡನ್ನೇ ಮರ್ತೋಗ್ಬಿಟ್ಟಿದೆ ನಾನು. ಕಗೀಸರ್ ಬೆಸ್ಟ್ ಬೌಲರ್ ಗುರು ಸೌತ್ ಆಫ್ರಿಕಾ ಪರವಾಗಿ. ಇಲ್ಲ ವರ್ಲ್ಡ್ ಅಲ್ಲಿ ಯಾರು ಒಂದು ಟಾಪ್ 5 ಬೌಲರ್ಸ್ ಗಳು ಯಾರು ಬೆಸ್ಟ್ ಈಗ ಪ್ರೆಸೆಂಟ್ ಅಲ್ಲಿ ಇರೋದು ಅಂತಂದ್ರೆ ಹರ್ಷದೀಪ್ ಸಿಂಗು, ಲೈಕ್ ಕಗೀಸರ್ ರಬಾಡ. ಸೊ ಆ ಕಡೆ ಜಾಫರ್ ಆರ್ಚರು, ಜಾಫರ್ ಆರ್ಚರು ಒಂದು ಟೈಮಲ್ಲಿ ಚೆನ್ನಾಗಿ ಆಡ್ತಾರೆ. ಒಂದು ಏನಂತಂದ್ರೆ ಗೈಸ್ ನಮಗೆ ಇವತ್ತಿನ ಮ್ಯಾಚ್ ಅಲ್ಲಿ ನಮ್ಮ ಮಿಯಾ ಬಾಯ್ ಸೊ ಮೊಹಮ್ಮದ್ ಸಿರಾಜ್ ಅವರು ಈ ಪಿಚ್ಚಲ್ಲಿ ಅಷ್ಟು ಆಡಲ್ಲ ಅಂತ ಅನ್ಕೊಂಡಿದ್ವಿ. ನೋಡೋಣ ಗೈಸ್, ಕಳೆದ ಒಂದು ವರ್ಷಗಳಲ್ಲಿ ನೋಡ್ಕೊಂಡ್ ಬರ್ತಾ ಇರೋದು ಏನಂತಂದ್ರೆ ಅವರು ಇಲ್ಲಿ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಏನು ಅಷ್ಟಕ್ಕಷ್ಟೇ ಆಡಿದ್ದು. ಬಟ್ ಅಂದ್ರೆ ಡಾಟ್ ಬಾಲ್ಗಳನ್ನ ಜಾಸ್ತಿ ಆಡ್ಸ್ಕೊತಾರೆ, ಅದೊಂದು ಒಳ್ಳೆ ವಿಚಾರ. ಸೊ ಇವತ್ತಿನ ಮ್ಯಾಚ್ ಅಲ್ಲೂ ಅಷ್ಟೇ ಸಿರಾಜ್ ಅವ್ರಿಗೆ ಅವ್ರು ಏನು ಭಯ ಪಡಂಗೆ ಏನಿಲ್ಲ. ವಿರಾಟ್ ಕೊಹ್ಲಿ ಅವರು ಆರಾಮಾಗಿ ಆಡ್ಬೋದು ಇವತ್ತು ಮ್ಯಾಚ್ ಅಲ್ಲಿ. ಎಕ್ಸಾಕ್ಟ್ಲಿ. ಎರಡು ಕಡೆ ಈವನ್ ಇದಿರುತ್ತೆ ಗುರು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಕಡೆನೂ ಸ್ಟ್ರಾಂಗ್ ಆಗಿದೆ, ಈ ಕಡೆನೂ ಸ್ಟ್ರಾಂಗ್ ಆಗಿದೆ. ಬೌಲಿಂಗ್ ಲೈನ್ ಅಪ್ ನಮ್ದು ಚೆನ್ನಾಗಿದೆ. ಈ ಕಡೆ ಕಗೀಸರ್ ರಬಾಡ ಆಯ್ತು ಅಂತಂದ್ರೆ ನಮ್ಮ ಕಡೆ ಜಾಸ್ ಹೆಜಲ್ವುಡ್ ಅವ್ರು ಇದ್ದಾರೆ ಗುರು. ಸೊ ಈ ಕಡೆ ಭುವನೇಶ್ವರ್ ಕುಮಾರ್ ನಮ್ಮ ಕಡೆ ಇತ್ತು ಅಂತಂದ್ರೆ ಆ ಕಡೆ ಬಂದು ನನಗೆ ಮೇನ್ ಸ್ಪಿನ್ನರ್ಸ್ ಕಡೆ ಆಕ್ಚುಲಿ ಸಾಯಿ ಕಿಶೋರ್ ಅವ್ರ ಮೇಲೆ ಒಂದು ಸ್ವಲ್ಪ ಎಲ್ಲೋ ಒಂದ್ ಕಡೆ ಇನ್ನೊಂದು ನೋಡ್ಬೋದು ನೀನು ಏನ್ ಹೇಳೋ ಫ್ರೆಂಡ್ಶಿಪ್ಗಳ ಕಾಳಗ ಅಂತಾನೆ ಹೇಳ್ಬೋದು. ಹೆಂಗೆ ಅಂತಂದ್ರೆ ಒಂದು ಸಿರಾಜ್ ಅವರು ಆ ಕಡೆ ಹೋಗಿದ್ದಾರೆ, ಅದು ಅಣ್ಣ ತಮ್ಮ ಒಂದು ಕಾಳಗ. ಸೊ ಇಲ್ಲಿ ಇಶಾಂತ್ ಶರ್ಮಾ ವರ್ಸಸ್ ವಿರಾಟ್ ಕೊಹ್ಲಿ ಅವರು ಅದು ಕೂಡ ಇದೆಯಲ್ಲ. ಇಶಾಂತ್ ಶರ್ಮಾ ಅವರು ಇದ್ದಾರೆ ಕರೆಕ್ಟ್. ಆಕ್ಚುಲಿ ಇಂಪ್ಯಾಕ್ಟ್ ಆಗಿ ಯೂಸ್ ಮಾಡಿದ್ರು ಮಾಡ್ಬೋದು. ಲಾಸ್ಟ್ ಇಯರ್ ನೆನಪಿದಾಗ DC ಮೇಲೆ ಇವರೇ ವಿಕೆಟ್ ತಗೊಂಡಿದ್ದು. ಮೇ ಬಿ ಇಂಟ್ರೆಸ್ಟಿಂಗ್ ಕಾಳಗಗಳು ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಒಟ್ನಲ್ಲಿ GT ಪರವಾಗಿ ಒನ್ ಆಫ್ ದ ಬೆಸ್ಟ್ ತಂಡ. ಆಕ್ಚುಲಿ ಎಮೋಷನಲ್ ಗೇಮ್ ಅಂತಾನೆ ಹೇಳುದು. ಎಲ್ಲರೂ ಇಲ್ಲೇ ಒಬ್ಬ GT ಇದ್ದಾರೆ. ಶಶಾಂಕ್ ಶರ್ಮಾ ಅವರು ವಿರಾಟ್ ಕೊಹ್ಲಿ ಅವ್ರ ಫ್ರೆಂಡ್, ಅಂಡ್ ಸಿರಾಜ್ ಅವ್ರು ನಮ್ಮಲ್ಲಿ ಇದ್ದಾರೆ, ಅಲ್ಲಿಗೆ ಹೋಗಿದ್ದಾರೆ. ಆಶೀಶ್ ನೇಹರಾನು ನಮ್ಮ ಕಡೆ ಕೋಚಿಂಗ್ ಆಗಿದ್ರು, ಈಗ ಅವ್ರ ಕಡೆ ಹೋಗಿದ್ದಾರೆ. ಎಲ್ಲ ಒಂಥರ ಮಬಿ ಆಶೀಶ್ ನೇಹರ್ ಆಮೇಲೆ ನನಗೊಂದು ಕಣ್ಣಿದೆ ಗುರು, ಭಯಂಕರ ವ್ಯಕ್ತಿ ಆ ಮನುಷ್ಯ. ಮಾತ್ರ ಒಳ್ಳೆ ಪ್ಲಾನ್ ಮಾಡ್ಕೊಂಡ್ ಬರ್ತಾರೆ. ಆಕ್ಚುಲಿ ನಾನು ಬೆಸ್ಟ್ ನಮ್ಮ ಇಂಡಿಯನ್ ಕೋಚಸ್ ಅಲ್ಲಿ ನಾನು ನೋಡಿದ್ದು ಆಶೀಶ್ ನೇಹರನೇ. ಕುತ್ಕೊಳ್ಳೋದೇ ಇಲ್ಲ ಮನುಷ್ಯ, ಎಳ್ನೀರ್ ಇಟ್ಕೊಂಡು ಆಡ್ತಾ ಇರ್ತಾರೆ. ಅಲ್ಗೂ ಇಲ್ಗೂ ಬೌಲರ್ಸ್ ಹತ್ರ ಬರ್ತಾರೆ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಅದು ಏನ್ ಹೇಳ್ತಾರೆ ಅಂತ ಗೊತ್ತಾಗಲ್ಲ. ಬಟ್ ನೆಕ್ಸ್ಟ್ ಬಾಲ್ ವಿಕೆಟ್ ಬಂದ್ಬಿಟ್ಟಿರ್ತದೆ. ಸೊ ಅಷ್ಟು ಲೆಜೆಂಡ್ ಅಂತ ಹೇಳೋದು ಅವ್ರಿಗೆ. ಪ್ರಾಕ್ಟೀಸ್ ಮಾಡಿ ಅಷ್ಟು ಎಲ್ಲ ಇನ್ಪುಟ್ಸ್ ಕೊಡ್ತಾರೆ ಬೌಲರ್ಸ್ ಗಳಿಗೆ, ಅದಕ್ಕೆ ವಿಕೆಟ್ ತಗೋತಾರೆ. ಸೊ ಒಟ್ನಲ್ಲಿ ಗೈಸ್ ಇವತ್ತಿನ ಮ್ಯಾಚ್ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನನಗೆ ಅನಿಸ್ತಾ ಇರೋದು ಇವತ್ತು ಹೈ ಸ್ಕೋರಿಂಗ್ ಥ್ರಿಲ್ಲರ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿನ್ನೆ ಆಲ್ರೆಡಿ ನಮ್ಮ ಪ್ರೆಡಿಕ್ಷನ್ ಆಕ್ಚುಲಿ ಕರೆಕ್ಟ್ ಆಗಿ ಬರ್ತಾ ಇದೆ ಮಂಡೇ ಇಂದನು ಅಂತಾನೆ ಹೇಳ್ಬೋದು. ಸೊ ಮುಂಬೈ ಗೆಲ್ತಾರೆ ಅಂದ್ವಿ, ಮುಂಬೈ ಗೆದ್ವಿ. ಪಂಜಾಬ್ ಗೆಲ್ತಾರೆ ಅಂತಂದ್ವಿ, ಪಂಜಾಬ್ ಒನ್ ಸೈಡೆಡ್ ಆಗಿದ್ರು. ಇವತ್ತು ಹೇಳ್ತಾ ಇದೀವಿ RCB ನಮ್ಮ ಪ್ರೆಡಿಕ್ಷನ್. ನೀನ್ ಹೇಳ್ಬಿಡೋಲ್ಲ. ನಮ್ಮ ಪ್ರೆಡಿಕ್ಷನ್ ಪ್ರಕಾರ RCB ಇವತ್ತು ಪಕ್ಕಾ ವಿನ್ ಆಗುತ್ತೆ ಗೈಸ್. ಅಂಡ್ ಆವರೇಜ್ ಸ್ಕೋರ್ ಒಂದು 200+ ಬಂದೇ ಬರುತ್ತೆ. ಬರದೇ ಇಟ್ಕೊಳ್ಳಿ ಈ ಒಂದು ನಮ್ಮ ಹೋಮ್ ಪಿಚ್ ಅಲ್ಲಿ. ಯಾಕೆ ಅಂತಂದ್ರೆ ಅವ್ರ ಕಡೆ ಬ್ಯಾಟಿಂಗ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇವತ್ತು ನನಗನ್ನಿಸ್ತಾ ಇರೋದು ಮೇ ಬಿ ಜಾಸ್ ಬಟ್ಲರ್ ಅವರ ಬ್ಯಾಟ್ ಇಂದ ಸಖತ್ತಾಗಿ ರನ್ಸ್ ಬರುತ್ತೆ. ಅದ್ರ ಜೊತೆಗೆ ಇವತ್ತು ಶಾರುಖ್ ಖಾನ್ ಇಲ್ಲಾಂದ್ರೆ ರುದರ್ಫೋರ್ಡ್ ಅವರು ಇಬ್ಬರಲ್ಲಿ ಯಾರೋ ಒಬ್ರನ್ನ ಮಿನಿಮಮ್ ಒಂದು ಕ್ಯಾಮಿಯೋ ಕೇಳಿ ಹಾಡೇ ಆಡ್ತಾರೆ. ಸೊ ನಾನು ವಿಡಿಯೋ ಮಾಡಿ ಹಾಕಿದಾಗ ರುದರ್ಫೋರ್ಡ್ ಅವ್ರನ್ನ ಡ್ರಾಪ್ ಮಾಡಿ ಲೈಕ್ ಫಿಲಿಪ್ ಅವ್ರನ್ನ ಆಡಿಸ್ತೀನಿ ಅಂತಂದಿದ್ದಕ್ಕೆ ತುಂಬಾ ಜನ ಬ್ಯಾಡ್ ಆಗೋರು ಅವರೇ ಚೆನ್ನಾಗಿ ಆಡಿಸ್ಲಿ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ಓಕೆ, ನಿಮ್ಮ ಅಭಿಪ್ರಾಯ ಅದು. ಓಕೆ, ಆಡಿಸ್ತೀನಿ, ನನಗೂ ಹಂಗೆ ಅನ್ನಿಸ್ತು. ನನಗೇನು ಅವ್ರ ಮೇಲೆ ಏನೋ ಬೇಜಾರಿಲ್ಲ. ಬಟ್ ಬ್ಯಾಂಗ್ಳೂರ್ ಪಿಚ್ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಫಿಲಿಪ್ಸ್ ಅವರು ಒಂದ್ ಸ್ವಲ್ಪ ಫೀಲ್ಡಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಆಕ್ಚುಲಿ ನೆನಪಿರ್ಲಿ, ವಿರಾಟ್ ಕೊಹ್ಲಿ ಅವ್ರ ವಿಕೆಟ್ ಯಾವ ರೀತಿ ಚಾಂಪಿಯನ್ ಟ್ರೋಫಿ ತೆಗೆದಿದ್ರು ಗೊತ್ತಾ, ಅಲ್ಲೇ ಮ್ಯಾಚ್ ಟರ್ನ್ ಆಗಿದ್ದು. ಅವ್ರು ಲೈಕ್ ಒಳ್ಳೆ ಪಕ್ಷಿ ಆಡ್ದಂಗೆ. ಸೊ ಆ ಮ್ಯಾಚ್ ನೀವು ನೆನಪಿತ್ತು ಅಂತಂದ್ರೆ, ಸೊ ಅದೇ ತರನೇ ಇಲ್ಲೂ ಕೂಡ ಆಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವರು ರನ್ಸ್ ಸ್ಕೋರ್ ಮಾಡಕ್ಕಾಗಿಲ್ಲ ಅಂತಂದ್ರು ಫೀಲ್ಡಿಂಗ್ ಅಲ್ಲಿ ರನ್ಸ್ ನ ಕಟ್ಟಾಕುವಂತ ಕೆಪಬಿಲಿಟಿ ಇರುವಂತ ಪ್ಲೇಯರ್ ಯಾರಪ್ಪ ಅಂತಂದ್ರೆ ಅದು ಗ್ಲೆನ್ ಫಿಲಿಪ್ ಅವರು. ಹೆಡ್ ಟು ಹೆಡ್ ರೆಕಾರ್ಡ್ ನೋಡೋಂಗಿದೆ. ಇಲ್ಲಿ ತನಕ 5 ಮ್ಯಾಚಸ್ ಆಡಿದ್ದಾರೆ. ಅದರಲ್ಲಿ ನಮ್ಮ RCB ತಂಡ 3 ಮ್ಯಾಚ್ ನ ಗೆದ್ದಿದ್ದಾರೆ. ಅಂಡ್ ಈ ಕಡೆ GT ಅವರು 2 ಮ್ಯಾಚ್ ಗೆದ್ದಿದ್ದಾರೆ. ಸೊ ಈ ಒಂದು ಕಂಪ್ಯಾರಿಸನ್ ನೋಡ್ತಾರೆ, ಇವತ್ತಿನ ಮ್ಯಾಚ್ ನಮ್ಮ RCB ತಂಡ ಗೆದ್ದೇ ಗೆಲ್ಲುತ್ತೆ ಗೈಸ್.
ಬರೆದಿಟ್ಕೊಳ್ಳಿ. ಸೊ ಲಾಸ್ಟ್ ಇಯರ್ 2 ಮ್ಯಾಚ್ ಆಡಿದಾಗ ನಾವೇ ಗೆದ್ವಿ. ನೆನಪಿದೆ ವಿಲ್ ಜಾಕ್ಸನ್ ಅವರು ಆ ಸೆಂಚುರಿ ಮಾಡಿ ಲಾಸ್ಟ್ ಅಹಮದಾಬಾದ್ ಹೆಂಗೆ ರಶೀದ್ ಖಾನ್ಗೆ ನಾಯಿ ಹಿಡಿ ಪಾಯ ಹಿಡಿ ಹೊಡೆದ್ರು ಅಂತ. ಸೊ ಇನ್ನೊಂದು ಮ್ಯಾಚ್ ಅಲ್ಲಿ 160 ಲೈಕ್ ಒಳಗಡೆ 147 ಏನೋ 150 ಒಳಗಡೆ ಅಂತ ಅನ್ಕೊಂತೀನಿ. ಸೊ ಅದನ್ನ ಕಟ್ ಹಾಕಿ ಚೇಸ್ ಮಾಡಿದ್ವಿ. ಬಟ್ ನಮಗೆ ಇವತ್ತು ಚಾಲೆಂಜ್ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಒನ್ ಸೈಡೆಡ್ ಮ್ಯಾಚ್ ಆಗುತ್ತಾ, ನೆನ್ನೆ ತರ ಒನ್ ಸೈಡೆಡ್ ಮ್ಯಾಚ್ ಆಗಲಿ ಅಂತ ನಾನು ಬೇಡ್ಕೊಳ್ಳೋದು ಅಷ್ಟೇ. ಬಟ್ ಥ್ರಿಲ್ಲಿಂಗ್ ಬೇಕು ನಮ್ಗೆ RCB ಅವರು ಬಾಯಿಗೆ ಬರ್ಸೆ ಗೆಲ್ಲೋದು. ಸೊ ಗೈಸ್ ನಿಮ್ಗೆ ಅನಿಸುತ್ತೆ ಸೊ ಇವತ್ತಿನ ಮ್ಯಾಚಲ್ಲಿ RCB ಗೆಲ್ಲುತ್ತಾ GT ಗೆಲ್ಲುತ್ತಾ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಪ್ಲೇಯಿಂಗ್ 11 ಇಬ್ರು ತಂಡದ್ದು ನೀವು ಕಮೆಂಟ್ ಮಾಡೋ ತಿಳಿಸೋದು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.